ರಾಜ್ಯದಲ್ಲಿ ಇಂಟರ್ ಕ್ಯಾಸ್ಟ್ ಅರ್ಥಾತ್ ಅಂತರ್ಜಾತಿ ವಿವಾಹ ಜಾಸ್ತಿ ಆಗಬೇಕು. ರಾಜ್ಯದಲ್ಲಿ ಅಂತರ್ಜಾತಿ ವಿವಾಹದ ಸಂಖ್ಯೆ ಹೆಚ್ಚಾಗಲಿ. ದಂಪತಿಗಳಿಗೆ 2 ಮಕ್ಕಳು ಸಾಕು, 3 ಬೇಡ. ಯಾರು ಹೇಳಿದ್ದನ್ನ? ಸ್ವತಃ ರಾಜ್ಯದ ಮುಖ್ಯಮಂತ್ರಿ. ಇಂಟರ್ ಕ್ಯಾಸ್ಟ್ ಅಂತರ್ಜಾತಿ ವಿವಾಹ ಜಾಸ್ತಿ ಆಗಲಿ, ದಂಪತಿಗಳಿಗೆ 2 ಮಕ್ಕಳು ಸಾಕು, ಆರತಿಗೊಂದು ಕೀರತಿಗೊಂದು. ಅವರಿಗೆ ಉತ್ತಮ ಸಂಸ್ಕಾರ ನೀಡಿ ಎಂದ ಸಿಎಂ ಸಿದ್ದರಾಮಯ್ಯ. ಒಳ್ಳೆಯ ಸಂಸ್ಕಾರ ನೀಡಬೇಕು. ಅಂತರ್ಜಾತಿ ವಿವಾಹಗಳು ಸಮಾಜದಲ್ಲಿ ಸಮಾನತೆ ತರೋದಕ್ಕೆ ಅನುಕೂಲ ಆಗುತ್ತೆ. ಯಾವ ಯುಗದಲ್ಲಿ ನಿಂತ್ಕೊಂಡು ಏನ್ ಮಾತನಾಡೋದು ನಾವು? ಬಸವಣ್ಣನವರು ಕೆಳಜಾತಿಯವರೊಂದಿಗೆ ಮೇಲ್ಜಾತಿಯವರನ್ನ ಮದುವೆ ಮಾಡಿಕೊಟ್ಟಿದ್ರು. ಅದು ಸಮಾನತೆಯ ಸಂಕೇತ. 75 ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಿದ್ದ ಸಿಎಂ ಸಿದ್ದರಾಮಯ್ಯರಿಂದ ಈ ತರಹದ್ದೊಂದು ಘೋಷಣೆ ರಾಜ್ಯದಲ್ಲಿ ಮತ್ತಷ್ಟು ಕಿಚ್ಚು ಹೆಚ್ಚಿಸೋದಕ್ಕೆ ಕಾರಣ ಆಗಿದೆ. ಅಂತರ್ಜಾತಿ ವಿವಾಹ ಆಗೋದು ಸಂವಿಧಾನದ ವಿರೋಧಿ ಕೃತ್ಯನ ಅಂತ ಕೇಳಿದ್ರೆ ಅಲ್ಲ. ಅಂತರ್ಜಾತಿ ವಿವಾಹವನ್ನಾಗಬಹುದು. ಇಲ್ಲಿ ಪ್ರತ್ಯೇಕವಾಗಿ ಒಂದು ಜಾತಿಯ ಹೆಸರು ಉಲ್ಲೇಖ ಮಾಡೋದು ಬೇಡ. ಆದರೆ ಮೇಲ್ಜಾತಿಯವರನ್ನ ಕೆಳಜಾತಿಯವರು ವಿವಾಹ ಆಗೋದು ಅದು ಸಮಾನತೆಯ ಸಂಕೇತ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಒಬ್ಬ ಸಮಾಜವಾದಿಯ ಬಾಯಲ್ಲಿ ಸಮಾನತೆಯ ಮಾತು. ಬಸವಣ್ಣನವರು ಕೂಡ ಇದಕ್ಕೆ ಮಾದರಿಯಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಮೇಲ್ಜಾತಿ ಕುಟುಂಬದ ಹುಡುಗನಿಗೆ ಕೆಳಜಾತಿಯ ಹುಡುಗಿಯನ್ನ ಕೊಟ್ಟು ಮದುವೆ ಮಾಡಿಸಿದ್ರು. ಜಸ್ಟಿಫೈ ಮಾಡಿಕೊಳ್ಳೋದಕ್ಕೊಂದು ರೆಫರೆನ್ಸ್ ಅವರು ಕೊಡ್ತಾರೆ ಸಿದ್ದರಾಮಯ್ಯನವರು. ಈ ಹೇಳಿಕೆಯ ನಂತರ ಬಿಜೆಪಿಯ ಕೆಲ ನಾಯಕರು ಬೇರೆ ಬೇರೆ ತರಹದಲ್ಲಿ ವಿಮರ್ಶೆ ಮಾಡಿದ್ರು. ಅದು ಪ್ರಾರಂಭ ಆಗಬೇಕಾಗಿರೋದು ಸಿದ್ದರಾಮಯ್ಯರ ಕುಟುಂಬದಿಂದಲೇ ಅನ್ನುವಂಥ ವಿಮರ್ಶೆಗಳು ಪರಾಮರ್ಶೆಗಳೆಲ್ಲ ವ್ಯಾಪಕವಾಗಿ ಆಗ್ತಾ ಇದೆ. ಜಾತಿ ಸಂಘರ್ಷ ಇವತ್ತು ನಿನ್ನೆಯದಲ್ಲ. ಭಾರತದಲ್ಲಿ ಅನೇಕ ದಶಕಗಳಿಂದಲೂ ಕೂಡ ಬ್ರಿಟಿಷರು ಭಾರತಕ್ಕೆ ಬಂದು 250 ವರ್ಷ ಆಡಳಿತ ನಡೆಸುವುದಕ್ಕೂ ಮೊದಲೇ ಭಾರತದಲ್ಲಿ ಜಾತಿ ತಾರತಮ್ಯಗಳಿತ್ತು, ಜಾತಿ ಸಂಘರ್ಷಗಳಾಗ್ತಾ ಇತ್ತು, ಜಾತಿ ಕಾಳಗಗಳಾಗ್ತಾ ಇತ್ತು. ಮೇಲ್ಜಾತಿಯವರ ಮನೆಯ ಅಂಗಳಕ್ಕೆ ಕೆಳಜಾತಿಯವರ ಕೋಳಿ ಒಂದು ಹೋಗಿ ಮೇಯ್ದ ಕಾರಣಕ್ಕೆ ತಿಂಗಳುಗಟ್ಟಲೆ ಯುದ್ಧಗಳಾಗಿದೆ ಭಾರತದಲ್ಲಿ. ಕೆಳಜಾತಿ ಮನೆಯವರ ಕುರಿಯೊಂದು ಮೇಲ್ಜಾತಿ ಮನೆಯವರ ಮರದ ಎಲೆಯನ್ನು ತಿಂದ ಕಾರಣಕ್ಕೆ ವಾರಗಟ್ಟಲೆ ನರಮೇಧಗಳಾಗಿದೆ ಭಾರತದಲ್ಲಿ. ಜಾತಿ ತಾರತಮ್ಯ ಭಾರತದಲ್ಲಿ ಇವತ್ತು ನಿನ್ನೆಯದಲ್ಲ. ತಮಿಳುನಾಡಿನಲ್ಲಿ ಈಗಲೂ ಕೂಡ ಮೇಲ್ವರ್ಗದ ಮನೆಯ ಮುಂಭಾಗ ಕೆಳವರ್ಗದ ಜನ ಸಾಗಬೇಕು ಅಂದ್ರೆ, ಹಾದು ಹೋಗಬೇಕು ಅಂದ್ರೆ ಕಾಲಲ್ಲಿ ಹಾಕೊಂಡಿರೋ ಮೆಟ್ಟನ್ನ ಬಲಗೈಯಲ್ಲಿ ಇಟ್ಕೊಂಡು ಹೋಗಬೇಕು. ಈ ತರಹದ ಜಾತಿ ತಾರತಮ್ಯ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಭಾರತದಲ್ಲಿ ಇನ್ನೂ ಜೀವಂತವಾಗಿದೆ. ಮೇಲ್ವರ್ಗದ ಶಾಲೆಯಲ್ಲಿ ಕೆಳವರ್ಗದ ಹೆಣ್ಣು ಮಗಳಿಗೆ ಋತುಚಕ್ರವಾದಾಗ, ಪ್ರಕೃತಿ ದತ್ತವಾದ ಋತುಸ್ರಾವ ಆದಾಗ ಆ ಹೆಣ್ಣು ಮಗಳು ತರಗತಿಯಿಂದ ಹೊರಗೆ ಬಂದು ಶಾಲೆಯ ಮೆಟ್ಟಿಲಿನ ಪಕ್ಕದಲ್ಲಿ ಅಬಲೆಯಂತೆ ಅನಾಥೆಯಂತೆ ಕೂತ್ಕೊಂಡಿರುವಂತಹ ದೃಶ್ಯಗಳು ಭಾರತದಲ್ಲಿ ಇನ್ನೂ ಜೀವಂತ. ವೇದಿಕೆ ಇದೆ, ಮೈಕ್ ಇದೆ ಅಂತ ಹೇಳಿ ಕೇವಲ ಒಂದು ಹೇಳಿಕೆ ಮುಖಾಂತರವಾಗಿ ಹೇಳಿಕೆಯನ್ನು ಕೊಟ್ಟು ಶಹಬಾಷ್ಗಿರಿಯನ್ನು ಪಡೆದುಕೊಳ್ಳಬಾರದು ಕಾಂಗ್ರೆಸ್. ಇದನ್ನೆಲ್ಲ ಗಮನಿಸಬೇಕು. ಕೆಳವರ್ಗದ ಮನೆಯವರ ಆರ್ಥಿಕ ಸ್ಥಿತಿ ಹೆಂಗಿದೆ ಸಮೀಕ್ಷೆ ಮಾಡಿದ್ದೀರೇನು? ಕೆಳವರ್ಗದ ಮನೆಯಲ್ಲಿ ಸಾಮಾಜಿಕ ಸ್ಥಿತಿಗತಿಗಳು ಹೆಂಗಿದೆ? ನಿಮಗೆ ಸರ್ವೆಯ ಅಂಕಿಅಂಶಗಳಿದಾವ ಕಾಂಗ್ರೆಸ್ನಲ್ಲಿ? ಕೇವಲ ನಾಲಿಗೆಯ ತುದಿಯ ತುರಿಕೆಯ ಚಟಕ್ ಮಾತನಾಡಬಾರದು. ಈ ರಾಜ್ಯದಲ್ಲಿ ಕೆಳವರ್ಗ ಮತ್ತು ಕೆಳಜಾತಿಯ ಆರ್ಥಿಕ ಸ್ಥಿತಿ ಅಧೋಗತಿಯತ್ತಾ ಇದೆ. ಅದರ ಸರ್ವೆ ಇದೆಯಾ? ಸಮೀಕ್ಷೆಗಳು ಮಾಡಿದ್ದೀರಾ? ಪ್ರತ್ಯೇಕವಾದಂತಹ ಆಸಕ್ತಿಗಳನ್ನು ವಹಿಸಿದ್ದೀರಾ? ಕೆಳವರ್ಗದ ಕಾಲೋನಿಗಳಲ್ಲಿ ಸರಿಯಾದ ರೋಡ್ ವ್ಯವಸ್ಥೆಗಳಿಲ್ಲ, ಕೆಳವರ್ಗದ ಕಾಲೋನಿಗಳಲ್ಲಿ ನೀರಿನ ವ್ಯವಸ್ಥೆಗಳಿಲ್ಲ, ಕೆಳವರ್ಗದ ಕಾಲೋನಿಗಳಲ್ಲಿ ಸರಿಯಾದ ಸರ್ಕಾರಿ ಶಾಲೆಗಳಿಲ್ಲ, ಕಾಲೇಜುಗಳಿಲ್ಲ. ಈ ತರಹದ ಸ್ಥಿತಿಗತಿಗಳನ್ನು ಕೂಡ ಸರಿದೂಗಿಸುವಂತಹ ಕೆಲಸ ಕಾಂಗ್ರೆಸ್ನಿಂದ ಆಗಬೇಕು. ಜೊತೆಗೆ ಸಿದ್ದರಾಮಯ್ಯರ ನೇತೃತ್ವದಲ್ಲಾಗಬೇಕು. ಸಾಮೂಹಿಕ ವಿವಾಹದ ಕಾರ್ಯಕ್ರಮಕ್ಕೆ ಹೋಗಿ ಏನೋ ಒಂದು ಅಚ್ಚುಕಟ್ಟಾದ 2 ಸಾಲುಗಳಲ್ಲಿ ಭಾಷಣ ಮಾಡಿದ್ರೆ ಮುಗಿಯೋದಿಲ್ಲ ನಿಮ್ಮ ಕಾಳಜಿ, ಮುಗಿಯೋದಿಲ್ಲ ನಿಮ್ಮ
ಬದ್ಧತೆ ಮತ್ತು ನಿಮ್ಮ ಜನಪರ ಕಾಳಜಿ, ನೀವು ಅದನ್ನು ಪ್ರಾಯೋಗಿಕವಾಗಿ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.